ಇವತ್ತು ಧಾರವಾಡದೊಳಗ 50,000 ವಿದ್ಯಾರ್ಥಿಗಳು ಸೇರಿದ್ರು. ನಾನಾ ಜಿಲ್ಲಾ ಉಸ್ತುವಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರಿಗೂ ಎಚ್ಚರಿಕೆ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತೀನಿ. ಯಾವುದೇ ಧರ್ಮ ಜಾತಿ ಮನೆತನ ಯಾವುದೇ MLA ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ಬದುಕಿಗಾಗಿ ನೌಕರಿಗಾಗಿ ಕಾಲ್ಫಾರ್ಮ್ ಮಾಡ್ಲಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಅವರೆಲ್ಲ ಏನ್ ಅರೆಸ್ಟ್ ಮಾಡಿರಲ್ಲ. ಈ ಕ್ಷಣ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು. ಒಂದು ಕೇಸ್ ಹಾಕಬಾರ್ದು. ಅಕಸ್ಮಾತ್ ಆಗಿ ಒಂದೇ ಯಾವ್ದು ವಿದ್ಯಾರ್ಥಿಗಳ ಮ್ಯಾಗ ಕೇಸ್ ಹಾಕಿದ್ರಿ ಅಂತಂದ್ರ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಮುಂದಿನ ದಿನಮಾನಗಳು 10 ಲಕ್ಷ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಾಗ್ತದ. ಗೌರವಯುತವಾಗಿ ಬಿಡುಗಡೆ ಮಾಡ್ಬೇಕು. ಯಾವ್ದಾರ ರಾಜಕಾರಣಿ ಮಾತು ಕೇಳುವಂಗಿಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ನೌಕರಿಗಾಗಿ ಹೋರಾಡಕತ್ತಾರ ಅವರೆಲ್ಲ. ಅಕಸ್ಮಾತ್ ಆಗಿ ಒಂದೇ ವಿದ್ಯಾರ್ಥಿಗಳ ಮ್ಯಾಗ ಏನಾರ ಕೇಸ್ ಆದ್ರ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡ್ಬೇಕಾಗ್ತದ. ಎಚ್ಚರಿಕೆ ನಿಮಗೆ. ಇವತ್ತು ಧಾರವಾಡದೊಳಗ 50,000 ವಿದ್ಯಾರ್ಥಿಗಳು ಸೇರಿದ್ರು. ನಾನಾ ಜಿಲ್ಲಾ ಉಸ್ತುವಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರಿಗೂ ಎಚ್ಚರಿಕೆ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತೀನಿ. ಯಾವುದೇ ಧರ್ಮ ಜಾತಿ ಮನೆತನ ಯಾವುದೇ MLA ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ಬದುಕಿಗಾಗಿ ನೌಕರಿಗಾಗಿ ಕಾಲ್ಫಾರ್ಮ್ ಮಾಡ್ಲಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಅವರೆಲ್ಲ ಏನ್ ಅರೆಸ್ಟ್ ಮಾಡಿರಲ್ಲ. ಈ ಕ್ಷಣ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು. ಒಂದು ಕೇಸ್ ಹಾಕಬಾರ್ದು. ಅಕಸ್ಮಾತ್ ಆಗಿ ಒಂದೇ ಯಾವ್ದು ವಿದ್ಯಾರ್ಥಿಗಳ ಮ್ಯಾಗ ಕೇಸ್ ಹಾಕಿದ್ರಿ ಅಂತಂದ್ರ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಮುಂದಿನ ದಿನಮಾನಗಳು 10 ಲಕ್ಷ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಾಗ್ತದ. ಗೌರವಯುತವಾಗಿ ಬಿಡುಗಡೆ ಮಾಡ್ಬೇಕು. ಯಾವ್ದಾರ ರಾಜಕಾರಣಿ ಮಾತು ಕೇಳುವಂಗಿಲ್ಲ. ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ. ನೌಕರಿಗಾಗಿ ಹೋರಾಡಕತ್ತಾರ ಅವರೆಲ್ಲ. ಅಕಸ್ಮಾತ್ ಆಗಿ ಒಂದೇ ವಿದ್ಯಾರ್ಥಿಗಳ ಮ್ಯಾಗ ಏನಾರ ಕೇಸ್ ಆದ್ರ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡ್ಬೇಕಾಗ್ತದ. ಎಚ್ಚರಿಕೆ ನಿಮಗೆ.